ನಮ್ಮ ಮನೇಲಿ ಮ್ಯಾಗಿ ರೆಡಿ ಆಗ್ತಿದೆ ಫ್ರೆಂಡ್ಸ್. ಇವಾಗ ಬೆಳಗ್ಗೆ ಟಿಫನ್ಗೆ ಲೇಟ್ ಎಲ್ಲರೂ. ಎಲ್ಲಿ ಕರೆಂಟೇ ಇಲ್ಲ ಇಲ್ಲಿ. ಕರೆಂಟ್ ಒಂದೇ ದೊಡ್ಡ ಪ್ರಾಬ್ಲಮ್. ಯಾವಾಗಲೂ ಕರೆಂಟ್ ಹೋಗ್ತಾನೆ ಇರುತ್ತೆ. ಬೀನ್ಸ್ ಏನಾದರೂ ಕಟ್ ಮಾಡಿಕೊಡ್ಬೇಕಾ ಚಿನ್ನ? ಮೋಡ ಮೋಡ ಹಂಗೆ ಐತೆ, ಇನ್ನೇನು ಬಿಸಿಲು ಬಂದಿಲ್ಲ. ಓ ಕರೆಂಟ್ ಬಂದು ಬರೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಇವತ್ತು ಸಂಡೇ, ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಯ್ ಮಾಡಿದ್ರು. ಹಾಯ್ 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 ಮಾಡು. ಇವತ್ತು ಸಂಡೇ. ನಿನ್ನೆ ಮಳೆ ಬಂತು, ಏನೋ ನೈಟಲ್ಲಿ ಏನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಹಂಗೆ ಸ್ಟಾಪ್ ಮಾಡಿದ್ದೀನಿ. ಸೊ ಇವತ್ತು ಬೆಳಗ್ಗೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿನ ಏನೇನಾಗುತ್ತೆ, ಮಧ್ಯಾಹ್ನಕ್ಕೆ ನಾನ್ ವೆಜ್ ಮಾಡಬೇಕು. ಸೊ ಆ ರೆಸಿಪಿ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಆಯಿತು ಚಿನಿಮಾ ಮ್ಯಾಗಿ? ಕಂಪ್ಲೀಟ್ಲಿ ಓಕೆ. ಮ್ಯಾಗಿ 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 ಹೇಳು ಮಗು. ಇದ್ರ ಮ್ಯಾಗಿ ಇದ್ರು ನಿಂಗೆ ಬೇಕಾ ಬೇಡ? ತಿನ್ನೋ. ಟೇಕ್ ಇಟ್ ಯುವರ್. ಸರಿಯಮ್ಮ, ಅಷ್ಟು ಟೈಮ್ ಇಲ್ಲ. ಇನ್ನು ತಿಂಡಿ ಎಲ್ಲ ತಿಂದ್ಬಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅದನ್ನೆಲ್ಲ ಮೇಲ್ಗಡೆ ಒಣಗಾಕ್ಬಿಡೋಣ ಅಂಥೇಳಿ, ಚೆನ್ನಾಗಿ ಬಿಸಿಲು ಇತ್ತಲ್ಲ ಅಂಥೇಳಿ ಮೇಲ್ಗಡೆನೇ ಒಣಗಾಕೋಣ ಅಂತ ಹೋದ್ವಿ. ಆಲ್ರೆಡಿ ಬಟ್ಟೆ ಒಣಗಾಕ್ಬಿಟ್ಟಿದ್ರು ಓನರು. ಒಂದು ನಾಲೆ ಇತ್ತು, ಅದಕ್ಕೆ ಹಾಕ್ಬಿಟ್ಟು ಬಂದ್ವಿ. ನಮಗೆ ಮುಂದೆಗಡೆನೇ ಕಟ್ಟಿದ್ದಾರೆ, ಬಟ್ ಅಲ್ಲಿ ಜಾಸ್ತಿ ಬಿಸಿಲು ಬರಲ್ಲ. ಹಾಗಾಗಿ ನಾನು ಈ ನಮ್ಮ ಮನೆಯವರು ಇದ್ದಾಗ ಮೇಲ್ಗಡೆನೇ ಒಣಗಾಕೋಬಿಡ್ತೀನಿ. ಇವ್ರನ್ನ ಬಿಟ್ಬಿಟ್ಟು ನನಗೆ ಮೇಲ್ಗಡೆ ಹೋಗೋಕ್ಕಾಗಲ್ಲ. ಏನಕ್ಕಂದರೆ 4th ಫ್ಲೋರಲ್ಲಿರೋದು ಮೇಲೆಗಡೆ, ನಾವಿರೋದು 1st ಫ್ಲೋರಲ್ಲಿ. ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ, ಬಿಟ್ಟು ಹೋಗೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಹಂಗೆ ಮಾಡ್ತೀನಿ. ಇನ್ನು ಮನೆಗೆ ಬಂದಮೇಲೆ ಚೇರ್ ಮೇಲೆ ಒಂದು ರಾಶಿ ಬಟ್ಟೆಗಳು ಮಡಚಿರಲಿಲ್ಲ, ಹಾಗೆ ಇದ್ವು. ಹಾಕ್ಕೊಂಡು ಹೋಗಿರೋದೆಲ್ಲ ಹಾಗೆ ಎತ್ತಿಟ್ಟಿದ್ದೆ. ಹಾಗಾಗಿ ಅದನ್ನೆಲ್ಲ ಮಡಚಿಬಿಟ್ಟು ಇಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಕಬೋರ್ಡ್ದು ಯಾವಾಗೂ ಕ್ಲೀನಾಗೇ ಇರುತ್ತೆ. ಅವ್ರು ಏನಕ್ಕಂದರೆ ಬಟ್ಟೆನ ಎತ್ಕೊಂಡ್ರೆ ಮತ್ತೆ ಹಾಗೆ ಕ್ಲೀನಾಗಿ ಹಾಗೆ ಎತ್ತಿಟ್ಬಿಡ್ತಾರೆ. ನಂದು ಮಾತ್ರ ಕಚ್ಚೆ ಪಿಚ್ಚಿ ಆಗಿರುತ್ತೆ, ನಾನು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಲ್ಲ. ಹಾಗೆ ನಮ್ಮ ಹಸ್ಬೆಂಡು ಬಾತ್ರೂಮೆಲ್ಲ ಒಂಚೂರು ವಾಶ್ ಮಾಡ್ತಾಯಿದ್ರು. ಮಕ್ಕಳೆಲ್ಲ ಗಲೀಜು ಮಾಡ್ತಾರಲ್ಲ, ಹಾಗಾಗಿ ಇನ್ನು ಮಧ್ಯಾಹ್ನ ಊಟಕ್ಕೆ ಚಿಕನ್ ತೊಗೊಂಡು ಬರ್ತೀನಿ, ಕಬಾಬ್ ಮಾಡಿ. ಸಾರಿ, ಇನ್ನು ಬಿರಿಯಾನಿ ಮಾಡೋಣ. ಆ್ಯಕ್ಚುಲಿ ಅವರು ಗ್ರೇವಿ ಮಾಡಿ ಚಪಾತಿ ಮಾಡು ಅಂತ ಹೇಳ್ತಾಯಿದ್ರು. ನನಗೆ ತುಂಬ ದಿನ ಬಿರಿಯಾನಿ ತಿನ್ನಬೇಕು ಅಂತ ಅನಿಸಿತ್ತು. ಹಾಗಾಗಿ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸಿಂಪಲಾಗಿ ಮಾಡ್ಕೊಳ್ತೀನಿ, ತುಂಬ ಮಸಾಲೆ ಎಲ್ಲ ಹಾಕಿಬಿಟ್ಟು ಮಸಾಲೆ ಥರ ಎಲ್ಲ ಮಾಡ್ಕೊಳ್ಳಲ್ಲ, ಚೆನ್ನಾಗಿರುತ್ತೆ. ಜಸ್ಟ್ ಏನೂ ಇಲ್ಲ, ಒಂದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಅದ್ರ ಜೊತೆನೇ ಹಾಕ್ಕೋಬೇಕು, ಗ್ರೈಂಡ್ ಮಾಡ್ಕೊಳ್ಳೋ ಜೊತೆನೇ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡ್ಬಿಟ್ಟು ನಮ್ಮ ಹತ್ರ ಏನು ಮಸಾಲೆ ಇರುತ್ತೆ, ಚಕ್ಕೆ ಲವಂಗ, ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ, ಈ ಥರ ಏನು ನಿಮ್ಮ ಹತ್ರ ಏನು ಮಸಾಲೆ ಇರುತ್ತೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನಾನು ಚಕ್ಕೆ ಲವಂಗ ಏಲಕ್ಕಿ ಅನಾನಸು ಮತ್ತು ಕಲ್ಲು ಎಲ್ಲ ಇತ್ತು. ಹಾಗಾಗಿ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಇತ್ತು, ನಾನು ಕಸ್ತೂರಿ ಮೇಥಿ ಹಾಕ್ಕೊಂಡೆ. ನಿಮ್ಮ ಹತ್ರ ಮೆಂತ್ಯ ಸೊಪ್ಪಿದ್ರೆ ಅದನ್ನೇ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಮೇಲೆ ರುಬ್ಬಿದ್ದು ನಾವು
ಇದೆಲ್ಲ ರುಬ್ಕೊಂಡಿರ್ತೀವಲ್ಲ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಅದು ಸ್ಮೆಲ್ ಹೋಗೋ ರೀತಿಯೇ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಆಮೇಲೆ ಒಂದು 2 ಟೊಮೊಟೊ ಹಾಕಬೇಕು. ಅರ್ಧ ಕೆ ಜಿ ಮಾಡ್ತಾ ಇರೋದು ನಾನು, ಹಾಗಾಗಿ ನಾನು 2 ಟೊಮೊಟೊ ಹಾಕಿದ್ದೀನಿ. ನೀವೇನಾದರೂ 1 ಕೆ ಜಿ ಈ ಥರ ಎಲ್ಲ ಮಾಡ್ತಾಯಿದ್ರೆ ನೀವು ಜಾಸ್ತಿ ಟೊಮೊಟೊ ಹಾಕ್ಕೋಬೋದು. ಅದಾದಮೇಲೆ ಚಿಕನ್ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಬಿರಿಯಾನಿ ಪೌಡ್ರು, ನಾನು ಬಿರಿಯಾನಿ ಪೌಡ್ರು ಅರ್ಧ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಅರ್ಧ ಕೆ ಜಿ ಮಾಡ್ತಾಯಿದ್ನಲ್ಲ, ತುಂಬ ಜಾಸ್ತಿ ಮಸಾಲೆ ಆಗಬಾರ್ದು ಅಂಥೇಳಿ ಅರ್ಧ ಪ್ಯಾಕೆಟ್ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಾನು ಬಿಸಿನೀರು ಹಾಕಿದ್ರೂ ಪರವಾಗಿಲ್ಲ, ಇಲ್ಲಾಂದರೆ ನೀವು ತಣ್ಣೀರು ಹಾಕಿದ್ರೂ ಪರವಾಗಿಲ್ಲ. ನಾನು ತಣ್ಣೀರೇ ಹಾಕಿದೆ. 1 ಲೋಟ ತಣ್ಣೀರು ಹಾಕಿಬಿಟ್ಟು ಚಿಕನ್ನು ಗ್ರೇವಿ ಥರ ಆಗೋ ಥರ ಚೆನ್ನಾಗಿ 1 ವಿಸಿಲ್ ಹಾಕ್ಸ್ಕೋಬೇಕು. ನೋಡಿ ಇದೇ ಫುಲ್ಲು ಗ್ರೇವಿ ಥರ ಚಪಾತಿಗೆ ನೀವೇನಾದ್ರು ಗೀ ರೈಸು ಈ ಥರ ಮಾಡಿದ್ರೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಫುಲ್ಲು ನಾವು ಅಕ್ಕಿ ಏನು ತೊಗೊಂಡಿರ್ತೀವಿ, ನಾನು ಬಿರಿಯಾನಿ ಅಕ್ಕಿನೇ ತೊಗೊಂಡಿದ್ದೀನಿ. ನಾರ್ಮಲ್ ಯಾವುದಾದ್ರೂ ಅಕ್ಕಿ ತೊಗೊಳ್ಬೋದು. ನಾನು ಅದೇ ಡಿಮಾರ್ಟ್ಗೆ ಹೋದಾಗ ಬಿರಿಯಾನಿ ಅಕ್ಕಿ ತೊಗೊಂಡು ಬಂದಿದ್ದೆ, ಹಾಗಾಗಿ ಅದೇ ಇತ್ತು, ಅದನ್ನೇ ಹಾಕ್ಕೊಂಡೆ. ಅದು ಹಾಕ್ಕೊಂಡು ಅದಾದಮೇಲೆ ನೀವು ಬಿಸಿನೀರು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ತಣ್ಣೀರು ಹಾಕ್ಕೋಬೋದು. ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ. ಇವಾಗ ಬಿಸಿನೀರು ಇದ್ದಿದ್ದರಿಂದ ನಾನು ಹಾಗೆ ಒಂದು ಸ್ವಲ್ಪ ಕಲಿಸ್ಬಿಟ್ಟು ಫುಲ್ ಬಿಸಿ ಆದಮೇಲೆ ಒಂದು ಉಕ್ಕು ಬರೋ ಥರ ಆದಮೇಲೆ ನಾವು ಕುಕ್ಕರ್ ಮುಚ್ಚಿಬಿಟ್ಟು 2 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು, ಚೆನ್ನಾಗಾಗುತ್ತೆ. ಆಮೇಲೆ ನಿಂಬೆಹಣ್ಣು ಹಾಕ್ಕೋಬೇಕು. ನೋಡಿಬಿಟ್ಟು ನೀವು ಎಷ್ಟು ಸ್ವಲ್ಪ ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಉಪ್ಪೆಲ್ಲ ಇವಾಗಲೇ ನೋಡ್ಕೋಬೇಕು, ಉಪ್ಪೆಲ್ಲ ಕರೆಕ್ಟಾಗಿದೆಯೋ ಇಲ್ಲ ನೋಡಿಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ಅದೇ 2 ವಿಸಿಲ್ ಹೊಡೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಬಿರಿಯಾನಿ ಅಕ್ಕಿನೇ ತೊಗೊಂಡಿದ್ದೆ, ಇತ್ತು ನಮ್ಮ ಮನೇಲಿ, ಹಾಗಾಗಿ ಅದನ್ನೇ ಮಾಡಿದೆ. ನೀವು ಯಾವ ಅಕ್ಕಿನ ಯೂಸ್ ಮಾಡ್ತೀರಾ ಅದರಲ್ಲೇ ಮಾಡ್ಬೋದು, ಏನೂ ಆಗೋಲ್ಲ, ಸಿಂಪಲ್ಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಾಗಿತ್ತು ಕೂಡ ನಮ್ಮ ಮನೇಲಂತೂ. ನಾನು ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ. ನನಗೆ ಜಾಸ್ತಿ ಮಸಾಲೆ ಹಾಕಿ ಏನಾದರೂ ಮಾಡಿದ್ರೆ ಇಷ್ಟ ಆಗಲ್ಲ. ಈ ಥರ ಸಿಂಪಲ್ಲಾಗಿದ್ದರೆ ಚೆನ್ನಾಗಿ ತಿನ್ಬೋದು ಹೊಟ್ಟೆ ತುಂಬ. ಮಸಾಲೆ ಅಂದರೆ ಒಂದೇ ಸರಿ ಹೊಟ್ಟೆ ತುಂಬಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಹಾಗಾಗಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಒಂದು 2-2:30 ಆಗಿಬಿಡ್ತು ಮಾಡೋದ್ರೊಳಗೆ. ಚಿಕನ್ ತೊಗೊಬಂದಿದ್ದೆ 1 ಗಂಟೆಗೆ. ಅದಾದಮೇಲೆ ನನ್ನ ಮಗನಿಗೆ ಊಟ ಎಲ್ಲ ಮಾಡಿಸ್ಕೊಂಡು ಅವನನ್ನು ಮಲಗಿಸ್ಬಿಟ್ಟು ನಾವು ಊಟ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಶೋಭೆ, ರೆಡಿಯಾಗಿ ಏನು ಮಾಡ್ತಾ ಇದೀಯಾ? ಎಲ್ಲಿ ಈ ಕಡೆ ತಿರುಗು. ಏನೇ ಅದು ಹೊಸದಾಗಿ ಏನು ಹಾಕ್ಕೊಂಡಿದ್ಯಾ? ಹೊಸ ಬಟ್ಟೆ ಹಾಕ್ಕೊಂಡು ಪಾತ್ರೆ ತೊಳಿತಾರೆ, ಅದ್ರ ಗಲೀಜಾಗಲ್ಲ? ಹಾಂ ಇಲ್ಲಿಗೆ. ಓಕೆ. ಇದೇ ನಮ್ಮ ಪಕ್ಕದ ಏರಿಯಾದಲ್ಲೇ ಜಾತ್ರೆ ನಡೀತಾ ಇತ್ತು. ಹೆಂಗೂ ಸಂಡೇ ಅಲ್ವಾ, ಹೋಗಿ ಬರೋಣ ಅಂತ ಹೊರಟ್ವಿ. ಬಟ್ ತುಂಬ ಜನ ಅಂದರೆ ತುಂಬ ಜನ ರಶ್ ಇತ್ತು. ಈ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಜಾತ್ರೆಯಲ್ಲಿ ಏನೂ ತೊಗೊಳಕ್ಕಾಗಲ್ಲ, ಏನೂ ನೋಡೋಕ್ಕಾಗಲ್ಲ. ಇವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ಸರಿಯಾಗಿಬಿಡುತ್ತೆ. ನಾನು ಆ್ಯಕ್ಚುಲಿ ಹೊರಗಡೆ ಹೋದರೆ ಜಾಸ್ತಿ ಫೋನೆಲ್ಲ ಏನೂ ಯೂಸ್ ಮಾಡಲ್ಲ. ನಮ್ಮ ಹಸ್ಬೆಂಡ್ ಹತ್ರ ಹೇಳಿದೆ ಫೋನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳಿ ಅಂತ. ಅವರು ಒದ್ರೂ ಎತ್ಕೊಂಡಿದ್ರು, ಹಾಗಾಗಿ ನೀನೇ ಮಾಡ್ಕೊ ಅಂತ ಹೇಳಿದ್ರು. ಹಾಗಾಗಿ ನಾನು ಸ್ವಲ್ಪ ಈ ಥರ ರಥ ಮಾಡಿದ್ರಲ್ವಾ ತೇರು, ಹಾಗಾಗಿ ಇದನ್ನೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ನಾನು ಏನೂ ತೊಗೊಳಕ್ಕೆ ಕೂಡ ಆಗಿಲ್ಲ. ನಾನು 2 ಮಲ್ಲಿಗೆ ಗಿಡ ಇತ್ತು, ಅದನ್ನು ಮಾತ್ರ, ಮಳ್ಳೆ ಹೂವಿನ ಗಿಡ, ಅದು ತುಂಬ ದಿನದಿಂದ ನೋಡ್ತಾ ಇದ್ದೆ. ನರ್ಸರಿಲಿ ಕೂಡ ನೋಡಿದ್ದೆ, ಸಿಕ್ಕಿರಲಿಲ್ಲ. ಫೈನಲಿ ಅಲ್ಲಿ ಇಟ್ಕೊಂಡಿದ್ರು, ಅಂದರೆ ಬೇರು ಕಿತ್ಕೊಂಡು ಇಟ್ಟಿರ್ತಾರಲ್ಲ ಆ ಥರ ಇಟ್ಕೊಂಡಿದ್ರು. ಅದು 50 ರೂಪಾಯಿಗೆ 2 ಅಂತ ಹೇಳಿದ್ರು. ಹಾಗಾಗಿ ಅದು 2 ಗಿಡ ತೊಗೊಬಂದು ನೆಟ್ಟಿದ್ದೀನಿ. ಆಮೇಲೆ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.